ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಓಕೆ, ನಾನಿವತ್ತು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಇವತ್ತು ಮಾಡ್ತಕ್ಕಂಥ ರೆಸಿಪಿ ಏನಪ್ಪ ಅಂದರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಸಹ ತುಂಬಾ ಇಷ್ಟ, ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ. ಸೊ ಏನಂದರೆ ಸಿಂಪಲ್. ಈಗ ಮಕ್ಕಳು ಸ್ಕೂಲಿಂದ ಬಂದರೆ ಈವ್ನಿಂಗ್ ಏನಾದರೂ ಟೀ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಈ ಸ್ನ್ಯಾಕ್ಸು. ಸೊ ಇದನ್ನು ಮಾಡೋದು ಹೇಗಪ್ಪ ಅಂತಂದರೆ, ನಾನಿಲ್ಲೊಂದು 8 ಇರ್ಬೋದು ಬ್ರೆಡ್ ಸ್ಲೈಸ್ನ ತೊಗೊಂಡಿದ್ದೀನಿ. ಸೊ ಇದ್ರ ಎಡ್ಜನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಹೇಳ್ತೀನಿ ಇದನ್ನು ಏನು ಮಾಡಬೇಕು ಅಂತ. ಓಕೆ, ಒಂದು 3/4 ಬೌಲಷ್ಟು. ಸೊ ಕ್ವಾಂಟಿಟಿ ನಿಮಗೆ ಜಾಸ್ತಿ ಬೇಕು ಅಂದರೆ, ಬ್ರೆಡ್ ಸ್ಲೈಸಸ್ ಜಾಸ್ತಿ ಮಾಡ್ತೀರಾ ಅಂದರೆ ಸೊ ಎಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ಸೊ ನಾನು ಒಂದು 8 ಪೀಸಿಗೆ 1/4 ಬೌಲಷ್ಟು ಕಡಲೆ ಹಿಟ್ಟು, 2 ಹಸಿಮೆಣಸಿನಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, ಸ್ವಲ್ಪ ಚೀಸ್ನ ತುರಿದಿಟ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ಮತ್ತು ಇಲ್ಲೊಂದು 3 ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಸೊ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಇದನ್ನು ಮಾಡಿಕೊಡಿ. ಓಕೆ, ಈ ಆಲೂಗಡ್ಡೆನ ಫಸ್ಟ್ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈ ಆಲೂಗಡ್ಡೆಗೆ ನಾನು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು, ಆಲ್ರೆಡಿ ಬೇಯಲಿಕ್ಕೆ ಹಾಕಿದ್ದೆ ಸ್ವಲ್ಪ ಉಪ್ಪು. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತೀನಿ. ಒಂದು 1/4 ಟೀ ಸ್ಪೂನಷ್ಟು ಖಾರದ ಪುಡಿ, ಉಪ್ಪು, ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಒಂದು 1/4 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ, ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲೆ ಪುಡಿ. ಇದರಲ್ಲಿ ಸ್ವಲ್ಪ ಇದನ್ನು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ ಹೆಚ್ಕೊಂಡಿದ್ದೆ ಅಲ್ವಾ, ಅದನ್ನು ತೊಗೊಳ್ತಾ ಇದ್ದೀನಿ. ಸೊ ಇದನ್ನೇನು ಮಾಡಬೇಕು ನೆಕ್ಸ್ಟ್ ಅಂದರೆ, ಈ ಕಡಲೆ ಹಿಟ್ಟನ್ನ ಕಲಿಸ್ಕೋಬೇಕು. ಕಲಸಿ ಅಜ್ಜಿ ಹಾಕ್ಲಿಕ್ಕಿದೆ, ಅದನ್ನು ಹೇಳ್ತೀನಿ ನೆಕ್ಸ್ಟು. ಸೊ ಫಸ್ಟ್ ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಂಡ್ಬಿಡೋಣ. ಆಲೂಗಡ್ಡೆ ಕೈಯಲ್ಲೇ ಕಲಿಸ್ಕೊಳ್ತೀನಿ ನಾನು. ಇದನ್ನು ಕಲಿಸ್ಕೊಂಡೆ. ಸೊ ಆಲೂಗಡ್ಡೆನ, ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲೆ ಎಲ್ಲ ಹಾಕ್ಬಿಟ್ಟು ಆಲೂಗಡ್ಡೆಗೆ ಹಾಕಿ ಕಲಿಸ್ಕೊಂಡಿದ್ದೆ. ಸೊ ನೀವು ಕ್ವಾಂಟಿಟಿ ಜಾಸ್ತಿ ತೊಗೊಂಡ್ರೆ ಅಂದರೆ ಸೊ ಜಾಸ್ತಿ ಹಾಕ್ಕೊಡಿ. ಸೊ ಈಗ ಸ್ವಲ್ಪ ಇದು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಸೊ ಇಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, 1/4 ಬೌಲು. ಇದಕ್ಕೇನೆ ಸ್ವಲ್ಪ 1/4 ಟೀ ಸ್ಪೂನಷ್ಟು ಜೀರಿಗೆ, 1/4 ಟೀ ಸ್ಪೂನಷ್ಟು ಅಜ್ವಾನ, ಸ್ವಲ್ಪ ಒಂದು ಪಿಂಚಷ್ಟು ಇದು ಪೆಪ್ಪರ್. ಸೊ 1/4 ಟೀ ಸ್ಪೂನಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಇದನ್ನು ಬೇಕಾದರೆ ಖಾರದ ಪುಡಿ ಬೇಕಾದರೂ ಹಾಕ್ಕೊಳ್ಳಿ, ಅದು ಆಪ್ಷನಲ್ಲು. ಸೊ ಸ್ವಲ್ಪ ಅರಶಿನ ಹಾಕ್ಕೊಳ್ತೀನಿ, 1/4 ಟೀ ಸ್ಪೂನಷ್ಟು ಅರಶಿನ ಹಾಕ್ಕೊಳ್ಳಿ. ಒಂದು ಮಂದುಗೆ ಕಲಿಸ್ಕೊಳ್ಳಿ, ಜಾಸ್ತಿ ತೆಳು ಬೇಡ. ಈಗ ಬಜ್ಜಿಗೆಲ್ಲ ಎದ್ದಾಗ್ತದೆ, ಅದಕ್ಕೆ ಸ್ವಲ್ಪ ಗಟ್ಟಿ ಇರುತ್ತೆ. ಇದಕ್ಕೆ ಸ್ವಲ್ಪ ಮಾತ್ರ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಈ ಹದದಲ್ಲಿದ್ದರೆ ಸಾಕಾಗುತ್ತೆ ನೋಡಿ, ಈ ಹದದಲ್ಲಿದ್ದರೆ ಸಾಕು. ಓಕೆ ಫ್ರೆಂಡ್ಸ್, ಈಗ ಬ್ರೆಡ್ ಸ್ಲೈಸ್ನ ಏನು ಮಾಡೋಣ ಅಂದರೆ, ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಬ್ಯಾಲೆನ್ಸ್ ಇತ್ತಲ್ವ, ಅದನ್ನ ಇದಕ್ಕೆ ಹಾಕ್ಕೊಳ್ತೀನಿ. ಸ್ವಲ್ಪ ಮೆಣಸಿನಕಾಯಿನೂ ಹಾಕ್ಕೊಳ್ತೀನಿ. ಚೆನ್ನಾಗಿ ಥರ ಮಿಕ್ಸ್ ಮಾಡಿ. ಆನಿಯನ್ ಬೇಕಾದರೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳಿ, ಆಪ್ಷನ್. ಆನಿಯನ್ನು ಬೇಕಾದರೆ ಆಪ್ಷನಲ್ಲು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದೆಲ್ಲ ಆಗಲೇ ಪ್ರಿಪೇರ್ ಮಾಡಿದ್ದೆ ಅಲ್ವಾ, ಅದನ್ನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇತ್ತಲ್ವ ಬ್ಯಾಲೆನ್ಸು, ಅದನ್ನ ಇದಕ್ಕೆ ಆ್ಯಡ್ ಮಾಡಿ ಕಲಿಸ್ತೀನಿ. ಓಕೆ ಫ್ರೆಂಡ್ಸ್, ಈ ಬ್ರೆಡ್ಸ್ ಸೈಡ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನ ಸ್ವಲ್ಪ ಈಗ ಸಾಫ್ಟಾಗಿ ಹಿಂಗೆ ಎಲ್ಲ ತೋಡಿ ಇರುತ್ತಲ್ವ ಲಟ್ಟಣಿಗೆ, ಅದು ತಗೊಂಡು ಈ ಥರ ಇದು ಮಾಡಿ ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ಅಷ್ಟು ಒಂದೇ ಸಲ ಇಟ್ಕೊಳ್ಳಿ. ಆಮೇಲೆ ಅದನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ಜಸ್ಟ್ ಈ ಥರ ಮಾಡಿದ್ರೆ ಸಾಕು. ಓಕೆ ಫ್ರೆಂಡ್ಸ್, ನೋಡಿ ಅದನ್ನ ಈ ಥರ ತೊಡಿನಲ್ಲಿ ಇದನ್ನು ಪ್ರೆಸ್ ಮಾಡಿಕೊಂಡೆ. ಸೊ ಇದನ್ನು ಏನು ಮಾಡೋಣ ಅಂದರೆ, ಈ ಥರ ಉದ್ದಕ್ಕೆ ಸ್ವಲ್ಪನೇ ತೊಗೊಳ್ಳಿ. ಆಲೂಗಡ್ಡೆ ಸ್ಟಫಿಂಗ್ ಇತ್ತಲ್ವ, ಆ ಆಲೂಗಡ್ಡೆ ಸ್ಟಫಿಂಗ್ನ ಈ ಥರ ಫೋಲ್ಡ್ ಮಾಡಿ ಈ ಥರ. ಸೊ ಇಲ್ಲಿಗೆ ಸ್ವಲ್ಪ ಎಡ್ಜಿಗೆ ನೀರು ಹಾಕ್ಕೊಳ್ಳಿ, ಇಲ್ಲಿಗೆ ಮತ್ತು ಈ ಎಡ್ಜಿಗೆ ನೀರು ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡಿ, ಅದು ಅಂಟ್ಕೊಳ್ಳುತ್ತೆ. ಇಲ್ಲಾಂದರೆ ಬ್ರೆಡ್ನ ನೀರಲ್ಲಿ ಹಚ್ಕೊಂಡು ಸ್ವಲ್ಪ ಟೈಟಾಗಿ ನೀರು ಹಿಂಡ್ಕೊಂಡು ಆ ಥರನಾದರೂ ಮಾಡ್ಬೋದು, ಚೆನ್ನಾಗಿರುತ್ತೆ. ನೋಡಿ ಈ ಥರ ಬಿಡಬಾರ್ದು, ಅದು ಕಡಲೆ ಹಿಟ್ಟಲ್ಲಿ ಅಜ್ಜುತ್ತೀವಿ, ಏನು ತೊಂದರೆ ಇಲ್ಲ. ಓಕೆ, ಅಷ್ಟೂ ಅದೇ ಥರ ಮಾಡಿಟ್ಕೊಳ್ತೀನಿ ನಾನು. ಇನ್ನೊಂದು ತೋರಿಸ್ತೀನಿ ನೋಡಿ, ಸ್ವಲ್ಪ ಬೇಕಾದರೆ ನೀರನ್ನ ಹಿಂಗೆ ಮಾಡ್ಕೊಳ್ಳಿ. ಬ್ರೆಡ್ಡು ಜಾಸ್ತಿ ಸಾಫ್ಟ್ ಇತ್ತು ಅಂದರೆ ತೊಂದರೆ ಇಲ್ಲ, ಸ್ವಲ್ಪ ಏನಾದರೂ ಈ ಥರ ಪುಡಿ ಥರ ಇತ್ತು ಅಂದರೆ ಓಕೆ. ಈ ಎಡ್ಜಿಗೆ
ಮತ್ತು ಈ ಎಡ್ಜಿಗೆ ಸ್ವಲ್ಪ ನೀರನ್ನ ಕೈಯಲ್ಲಿ ಹಾಕ್ಕೊಳ್ಳಿ, ಯಾಕೆಂದರೆ ಅದು ಇದಾಗುತ್ತಲ್ವ ಒಂದು ಸುತ್ತ ಎಡ್ಜಿಗೆ, ಇಲ್ಲಾಂದರೆ ನೀರಲ್ಲಿ ಅಜ್ಜಿ ಅದೇ ಹೇಳಿದಲ್ವ ಮತ್ತೊಂದು ಮಾಡಿ. ನೋಡಿ ಈ ಥರ ಪ್ರೆಸ್ ಮಾಡಿ. ಇಲ್ಲಾಂದರೆ ನಿಮಗೆ ಕಷ್ಟ ಆಗುತ್ತೆ ಅಂದರೆ ಸ್ವಲ್ಪ ನೀರನ್ನ ಮಧ್ಯಗೈಯಲ್ಲಿ ಈ ಥರ ಮಾಡ್ಕೊಳ್ಳಿ. ಸೈಡಿಗೆಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಅಂಟಬೇಕಲ್ವ. ಸ್ವಲ್ಪ ಎಡ್ಜಿಂದ ಸ್ವಲ್ಪ ಕೆಳಗೆ ಈ ಥರ ಮಾಡಿಬಿಟ್ಟು ಇದನ್ನು ಈ ಥರ ಫೋಲ್ಡ್ ಮಾಡಿ ಈ ಥರ ಪ್ರೆಸ್ ಮಾಡಿ ಅದೇ ಇಟ್ಕೊಳ್ಳುತ್ತೆ. ಆಮೇಲೆ ಹೇಗೂ ಕಡಲೆ ಹಿಟ್ಟಲ್ಲಿ ಅಜ್ಜುತ್ತೀವಲ್ವ, ಸ್ವಲ್ಪ ಡಿಪ್ ಮಾಡಿ ನೋಡಿ ಎಷ್ಟು ಚೆನ್ನಾಗಾಯಿತು. ಸ್ವಲ್ಪ ಫ್ರೆಶ್ ಬ್ರೆಡ್ ಯೂಸ್ ಮಾಡಿ. ಚೀಸು ಆಪ್ಷನಲ್ ಅಂತ ಹೇಳಿದೆ, ಸೊ ನಾನೊಂದು ಮುಂಚೆವನ್ನು ಹಾಗೆ ಮಾಡಿ ತೋರಿಸ್ದೆ. ಸೊ ಈಗ ಇದನ್ನು ನಾನು ಸ್ವಲ್ಪ ಚೀಸ್ ಹಾಕಿ ಮಾಡ್ತೀನಿ, ನನ್ನ ಮಕ್ಕಳಿಗೆ ಇಷ್ಟ, ಹಾಗಾಗಿ ಸ್ವಲ್ಪ ಚೀಸ್ ಹಾಕಿ ಸ್ಟಫಿಂಗ್ನ ಕ್ಲೋಸ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ನೋಡಿ ಇಷ್ಟ ಆಗಿದೆ, ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ನಾನು ಎತ್ತಿಟ್ಕೊಂಡು ಬೇಕಾಗುತ್ತೆ, ಮತ್ತು ಬೇಕಾದ ಮಾಡ್ಕೊಬೋದು ಅಂತ. ಸೊ ಒಂದು 7 ಇದೆ. ಸೊ ಎಷ್ಟು ನಿಮಗೆ ಬೇಕಾಗುತ್ತೋ ನೋಡ್ಕೊಂಡು ಮಾಡ್ಕೊಳ್ಳಿ. ಬಟ್ ಈ ಬ್ರೆಡ್ನ ಸ್ವಲ್ಪ ಸಾಫ್ಟ್ ಇರುತ್ತೆ ತೊಗೊಳ್ಳಿ. ಸ್ವಲ್ಪ ನೀರನ್ನ ಚೆನ್ನಾಗಿ ಎಡ್ಜಿಗೆಲ್ಲ ಹಾಕಿ, ಹಂಗಂತೂ ಜಾಸ್ತಿ ಹಾಕ್ಬೇಡಿ, ಎಲ್ಲ ಪುಡಿಯಾಗಿ ಉದುರ್ಬಿಡುತ್ತೆ. ಸೊ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಈ ಥರ ಇದು ಓಕೆ ಫ್ರೆಂಡ್ಸ್, ಆಯಿಲ್ ಹಾಕ್ಕೊಳ್ತೀನಿ ಸ್ವಲ್ಪ. ಓಕೆ ಫ್ರೆಂಡ್ಸ್, ಎಣ್ಣೆ ಕಾದಿದೆ. ಒಂದು ಸ್ವಲ್ಪ ಈ ಥರ ಒಂಚೂರು ಬ್ರೆಡ್ ಹಾಕಿ ಚೆಕ್ ಮಾಡ್ಕೊಳ್ಳಿ. ಸೊ ಈಗ ಬ್ರೆಡ್ನ ಇದರಲ್ಲಿ ಈ ಥರ ಎಲ್ಲ ಹಿಟ್ಟನ್ನ ಫುಲ್ ನಿಧಾನಕ್ಕೆ ಇದು ಮಾಡ್ಕೊಳ್ಳಿ. ಹಿಟ್ಟನ್ನ ಹಚ್ಚಿ ಒಂದೊಂದನ್ನು ಈ ಥರ ನಿಧಾನಕ್ಕೆ ಹಾಕಿ. ಅದು ಜಾಸ್ತಿ ಸಾಫ್ಟ್ ಆದ ತಕ್ಷಣ ಇದಾಗುತ್ತೆ, ಹುಷಾರಾಗಿ ಇದು ಮಾಡಿ. ಸ್ವಲ್ಪ ಎಡ್ಜಲ್ಲಿ ಕೈ ಇಟ್ಕೊಂಡಿರಿ, ಬಿಟ್ಬಿಡುತ್ತೆ ಇಲ್ಲಿ. ಅದಕ್ಕೆ ಇಲ್ಲಾಂದರೆ ಇದನ್ನು ಸ್ವಲ್ಪ ಜಾಸ್ತಿ ಮುಂಚೆ ಫಿಲ್ ಮಾಡುವಾಗ ನೋಡಿಕೊಂಡು ನೀಟಾಗಿ ಫಿಲ್ ಮಾಡಿ. ಫ್ರೆಂಡ್ಸ್, ಈಗ ಒಂದೊಂದನ್ನೇ ನಿಧಾನಕ್ಕೆ ಟರ್ನ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿ ಹೋಗಿದೆ. ಸ್ಟಫಿಂಗ್ ಮಾತ್ರ ನೀಟಾಗಿ ಮಾಡಿ, ಬಿಡಬಾರ್ದು. ಕಡಲೆ ಹಿಟ್ಟಲ್ಲಿ ಅಜ್ಜುವಾಗ ಬ್ರೆಡ್ ಬಿಡಬಾರ್ದು. ಸ್ವಲ್ಪ ಮೀಡಿಯಮ್ಮಾಗೆ ಹಿಟ್ಟನ್ನ ಕಲಿಸ್ಕೊಡಿ. ಹಿಟ್ಟು ಈ ಹದದಲ್ಲೇ ಇರಲಿ, ಜಾಸ್ತಿ ಮಂದ ಮಾಡ್ಕೋಬೇಡಿ. ಸೊ ಆ ಹದದಲ್ಲಿದ್ದರೆ ಈ ಥರ ಆರಾಮಾಗಿ ಈಸಿಯಾಗಿ ಎದ್ಬೋದು. ಈ ಥರ ನೋಡಿ ಈ ಥರ ಬಿಟ್ಬಿಡುತ್ತೆ. ಸೊ ನೋಡಿಕೊಂಡು ಸಾಫ್ಟಾಗಿದೆ ಮಾಡಿ, ಪದೇ ಪದೇ ಇದು ಮಾಡಿದ್ರೆ ಬಿಟ್ಬಿಡುತ್ತೆ ಬ್ರೆಡ್ಡು. ಅದು ಪ್ರೆಸ್ ಮಾಡುವಾಗಲೇ ನೀಟಾಗಿ ಪ್ರೆಸ್ ಮಾಡಬೇಡಿ. ಓಕೆ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬ್ರೆಡ್ ಸ್ನ್ಯಾಕ್ಸು. ಸೊ ಖಂಡಿತ ಒಮ್ಮೆ ಟ್ರೈ ಮಾಡಿ. ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರೆಲ್ಲ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹೇಗೆ ಬಂತು ಅಂತ ಹೇಳಿ ಡಿಸ್ಕ್ರಿಪ್ಷನ್ಸಲ್ಲೆಲ್ಲ ಹೊಸ ಹೊಸ ರೆಸಿಪೀಸ್ ಇರುತ್ತೆ, ಖಂಡಿತ ನೋಡಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ನೋಡಿ, ಒಂದು ಕಟ್ ಮಾಡಿ ತೋರಿಸ್ತೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇದನ್ನು ಟೊಮೆಟೊ ಕೆಚಪ್ ಜೊತೆಗೆ ತಿಂತಾ ಇದ್ದರೆ ಚೆನ್ನಾಗಿರುತ್ತೆ. ಟೀ ಜೊತೆಗೆ ಸೈಡಲ್ಲಿ ಒಂದು ಗ್ಲಾಸ್ ಟೀ ಇಟ್ಬಿಟ್ರೆ ಸೂಪರ್ ಸ್ನ್ಯಾಕ್ಸ್ ಇದೆ, ಈವ್ನಿಂಗ್ ಸ್ನ್ಯಾಕ್ಸು. ಖಂಡಿತ ಒಮ್ಮೆ ಟ್ರೈ ಮಾಡಿ. ಸೊ ಹಿಟ್ಟು ಕಲಿಸುವಾಗ ಬೇಕಾದರೆ ನಿಮಗೆ ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ನೀವು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ಳಿ. ಸೊ ಇನ್ನು ಕಲರಾಗಿ ಚೆನ್ನಾಗಿ ಕಾಣುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ರೆಸಿಪಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿಗೂ ಬಾಯ್.